ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಮುಖವಾಗಿ ಗಣೇಶ ಹಬ್ಬವನ್ನು ಬಹಳಷ್ಟು ಸಂಭ್ರಮ ಸಡಗರದಿಂದ ಆಚರಿಸ್ತಾರೆ. ಇನ್ನು ಕೊಪ್ಪಳದಲ್ಲಿ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಗಣೇಶೋತ್ಸವ. ಹಿಂದೂ ಮುಸ್ಲಿಂ ಕುಟುಂಬ ಒಗ್ಗೂಡಿ ಹಬ್ಬ ಆಚರಣೆ ಮಾಡ್ತಾ ಇದೆ. ಗಣೇಶ ಮೂರ್ತಿ ತೆಗೆದುಕೊಂಡು ಬರುವಂತಹ ಮುಸ್ಲಿಂ ಸ್ನೇಹಿತ ಹಿಂದೂ ಸ್ನೇಹಿತನಿಗೆ ಕೊಡ್ತಾರೆ. ಅವರ ಮನೆಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಕಳೆದ 8 ವರ್ಷಗಳಿಂದ ಈ ಸ್ನೇಹಿತರ ಭಾವೈಕ್ಯತೆಯ ಸಂದೇಶ ರವಾನೆ ಆಗ್ತಾನೆ ಇದೆ. ಇದು ನಿನ್ನೆ ಇವತ್ತಿನದಲ್ಲ, 8 ವರ್ಷಗಳಿಂದ ಈ ರೀತಿಯಾಗಿ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಒಂದು ಭಾವೈಕ್ಯತೆಯ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಆಚರಣೆ ಮಾಡಲಾಗಿದೆ ಕೊಪ್ಪಳದಲ್ಲಿ. ಶಿವರಾಜ್ ಹಾಗೂ ಶಾಮಿದ್ ಅಲಿ ಇಬ್ರು ಕೂಡ ಸ್ನೇಹಿತರು, ಪಿಯುಸಿಯಿಂದ ಸ್ನೇಹಿತರಾಗಿದ್ದಾರೆ. ಶಿವರಾಜ್ ಹಾಗೂ ಶಾಮಿದ್ ದೇವರಾಜರಸ್ ಕಾಲೋನಿಯಲ್ಲಿ ಇವರಿಬ್ಬರು ವಾಸ ಮಾಡೋದು. ಪ್ರತಿ ವರ್ಷ ಕೂಡ ಬಹಳ ವಿಶಿಷ್ಟವಾಗಿ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಗಣೇಶ ಮೂರ್ತಿಯನ್ನ ತೆಗೆದುಕೊಂಡು ಬರೋದು ಮುಸ್ಲಿಂ ಸ್ನೇಹಿತ, ತಗೊಂಡ್ಬಂದು ಹಿಂದೂ ಸ್ನೇಹಿತರ ಮನೆಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸ್ತಾರೆ. ಇಂದು ದೇಶಾದ್ಯಂತ ಗಣೇಶ ಚತುರ್ಥಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂತಂದರೆ ಕೊಪ್ಪಳದಲ್ಲಿ ಒಂದು ವಿಶೇಷವಾದಂಥ ಒಂದು ಗಣೇಶ ಚತುರ್ಥಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಒಂದು ಸ್ನೇಹಕ್ಕೆ ಯಾವುದೇ ರೀತಿಯ ಒಂದು ಜಾತಿ ಭೇದ ಭಾವ ಇಲ್ಲ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನನ್ನ ದೃಶ್ಯದಲ್ಲಿ ನೋಡ್ಬೋದು ಅಂತಂದರೆ ಹಿಂದೂ ಜೊತೆಗೆ ಮುಸ್ಲಿಮ್ಸ್ ಏನು ಸ್ನೇಹಿತರಿದ್ದಾರೆ, ಇದು ನಿಜಕ್ಕೂ ಒಂದು ಇತರರು ಕೂಡ ಮಾದರಿ ಅಂತ ಹೇಳ್ಬೋದು. ಏನಂತಂದರೆ ಇಲ್ಲೇ ಏನು ಶಾಮಿದ್ ಅವರು ಇದ್ದಾರೆ, ಶಾಮಿದ್ ಅಲಿ ಅವರು, ಮತ್ತೊಂದು ಕಡೆ ಶಿವರಾಜ್ ಅವರು, ಇವರಿಬ್ಬರು ಕಳೆದ 8 ವರ್ಷಗಳನ್ನು ಕೂಡ ಸ್ನೇಹಿತರು. ಕಳೆದ 7 ವರ್ಷಗಳನ್ನು ಕೂಡ ನಿರಂತರವಾಗಿ ಶಾಮಿದ್ ಅವರು ಶಿವರಾಜ್ ಅವರ ಮನೆಗೆ ಗಣೇಶನನ್ನ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಪೂಜೆಯನ್ನು ಕೂಡ ಮಾಡ್ತಾರೆ. ಈ ಒಂದು ಇವರಿಬ್ಬರ ಸ್ನೇಹ ನಿಜಕ್ಕೂ ಇತರರಿಗೆ ಮಾದರಿ ಅಂತ ಹೇಳ್ಬೋದು. ಪ್ರತಿ ವರ್ಷವೂ ಕೂಡ ಶಾಮಿದ್ ಅವರು ಏನು ಗಣೇಶನ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ತಾರೆ ಶಿವರಾಜ್ ಅವರ ಮನೆಗೆ, ಅವರ ಮನೆಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡ್ತಾರೆ. ಕಳೆದ ಇವರು 8 ವರ್ಷಗಳಿಂದ ಕೂಡ ಅಂದರೆ PUC ಸಂದರ್ಭದಲ್ಲಿ ಕೂಡ ಇವರಿಬ್ಬರು ಸ್ನೇಹಿತರಾಗಿರ್ತಾರೆ. ಹೀಗಾಗಿ ಇವರ ಸ್ನೇಹ ನಿರಂತರವಾಗಿ ಇದೇ ರೀತಿ ಕೂಡ ಮುಂದುವರೆದುಕೊಂಡು ಹೋಗ್ತಾ ಇದೆ. ಈ ಒಂದು ವಿಶೇಷವಾಗಿ ಗಣೇಶನ ಹಬ್ಬದಲ್ಲಿ ಮಾತ್ರ ಶಾಮಿದ್ ಅವರು ಜೊತೆಗೆ ಶಿವರಾಜ್ ಅವರು ಎಲ್ಲೇ ಇದ್ರೂ ಕೂಡ ಇವರಿಬ್ಬರು ಮತ್ತೆ ಒಂದು ಕಡೆ ಸೇರ್ತಾರೆ. ಗಣೇಶನ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಈಗ ಅವರೀಗ ಏನು ಕೊಪ್ಪಳ ನಗರದ ನಗರಸಭೆ ಬಳಿ ಇರತಕ್ಕಂಥ ಒಂದು ಗಣೇಶನ ಮೂರ್ತಿಯನ್ನು ತೆಗೆದುಕೊಂಡು ಈಗ ಅವರು ಶಿವರಾಜ್ ಅವರ ಮನೆಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಬಗ್ಗೆ ನಾವು ಈಗ ಶಿವರಾಜ್ ಅವ್ರನ್ನ ಜೊತೆಗೆ ಮತ್ತೊಂದು ಕಡೆ ಶಾಮಿದ್ ಅಲಿ ಅವ್ರನ್ನ ಮಾತಾಡ್ಸೋಣ. ಹೇಳಿ, ನಿಮಗೆ ಎಷ್ಟು ವರ್ಷದಿಂದ ಇಬ್ಬರು ಸ್ನೇಹಿತರು, ಏನು ಹೇಳ್ತೀರಾ ಈ ರೀತಿ ಒಂದು ತಮ್ಮಿಬ್ಬರ ಸ್ನೇಹಕ್ಕೆ? ಸರ್, ನಾವು 8 ವರ್ಷದಿಂದ ಸ್ನೇಹಿತರೆ. ಪ್ರತಿ ಬಾರಿನೂ ಗಣೇಶ ಚತುರ್ಥಿ ಅಂತ ಇವ್ರ ಮನೆಯಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಅವರು ಹಿಂದೂ, ತಾವು ಮುಸ್ಲಿಮು, ಅಂಥದ್ದು ತಮ್ಮ ಸ್ನೇಹದಲ್ಲಿ ಎಂದಾದರೂ ಆ ಥರದ ಹಬ್ಬದಲ್ಲ ಅದ್ರ ಏನಾದರೂ ಬಂದಿದೆ ನಾ ಡಿಫ್ರೆನ್ಸ್ ಒಪಿನಿಯನ್ ಏನಂತ? ಸರ್, ನಾವು ಅವ್ರು ಹಿಂದೂ, ನಾವು ಮುಸ್ಲಿಮ್ಸ್ ಅಂತಿಲ್ಲ, ನಾವು ಕನ್ನಡಿಗರಾಗಿರ್ತೀವಿ. ಅವ್ರು ನಿಮ್ಮ ಹಬ್ಬದಾಗ ಅವ್ರು ಬಂದಿರ್ತಾರ? ಖಂಡಿತವಾಗಿ ಬಂದಿರ್ತಾರೆ ಸರ್, ಮನೆಗೆ ಬಂದಿರ್ತಾರೆ, ನಾವು ಹೋಗಿರ್ತಾರೆ ಸರ್. ರಂಜಾನ್ ಹಬ್ಬಕ್ಕೆ ನಾವೆಲ್ಲ ಬಂದಿರ್ತಾರೆ. ನಿಮ್ಮ ಸ್ನೇಹಿತರು ಪ್ರತಿ ವರ್ಷ ಬರ್ತಾರೆ, ಗಣೇಶನ ಮೂರ್ತಿನ ಅವರೇ ತೆಗೆದುಕೊಂಡು ಹೋಗ್ತಾರೆ, ಮನೇಲಿ ಪ್ರತಿಷ್ಠಾಪನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಏನು ಹೇಳ್ತೀರಾ ಅಂತ ನಿಮ್ಮ ಈ ಸ್ನೇಹದ ಬಗ್ಗೆ? ಅದೇ ಖುಷಿ ಕೊಡ್ತೀರಿ. ಆಮೇಲೆ ಇನ್ನೊಂದು ಜಾತಿ ಭೇದ ಭಾವನ ಇದೇ ಮಾಡ್ತೈತಿ. ಸೊ ಎಲ್ಲ ಭಾವೈಕ್ಯತೆ ಅಂತ ತೋರಿಸ್ತೈತಿ. ಹಿಂದೂ ಮುಸ್ಲಿಮ್ ನಾವೆಲ್ಲ ಜಾತಿ ಬೇರೆ ಆಗಿರ್ಬೋದು, ಆದರೆ ಎಲ್ಲ ಒಂದೇ. ನಾವು ಕನ್ನಡಿಗರಂತ ನಾವು ಬ್ರದರ್ ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.